ಹಾ ಯಾನ್ ಹೌದು ಹಾ
9ನೇ ಆಳ್ವಾಸ್ ನುಡಿಸಿರಿಯನ್ನು ಉದ್ಘಾಟನೆ ಮಾಡಲಿಕ್ಕಿರುವಂಥ ಡಾಕ್ಟರ್ UR ಅನಂತಮೂರ್ತಿ ಅವರಿಗೆ ಕೈ ಮುಗಿದುಕೊಂಡು ನಮ್ಮ 9ನೇ ಆಳ್ವಾಸ್ ನುಡಿಸಿರಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ಇವತ್ತು ನಾವು 9ನೇ ನುಡಿಸಿರಿಯಲ್ಲಿ ನಾವಿದ್ದೇವೆ. ನಮ್ಮ ಇಡೀ 9ನೇ ನುಡಿಸಿರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ UR ಅನಂತಮೂರ್ತಿ ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಬಹಳ ವರ್ಷದಿಂದ ನನಗೆ ಇಂಥ ಹಿರಿಯ ಸಾಹಿತಿಯವರಿಂದ ಬಹಳ ದೊಡ್ಡ ಚಿಂತಕರು ನನಗೆ ಬಹಳ ಸಂತೋಷವನ್ನು ತಂದುಕೊಡುವಂಥ ವಿಚಾರ. ನಾನು ಹಿಂದೆ 1ನೇ ನುಡಿಸಿರಿಗೆ ನಾನು ಒಬ್ಬ ಬಂದಿದ್ದೆ, ಮುಂದೆ ನನ್ನ ಮನೆಯವರು ಕರ್ಕೊಂಡು ಬಂದೆ, ಆಮೇಲೆ ಬರುವಾಗ ನನ್ನ ಕುಟುಂಬದವರು ಕರ್ಕೊಂಡು ಬಂದೆ, ಈಗ ಬರುವಾಗ ಇಡೀ ಊರನ್ನೇ ಕರ್ಕೊಂಡು ಬರ್ತಾ ಇದ್ದೇನೆ ಎಂಬ ಮಾತನ್ನು ಹೇಳಿದೆ. ನಾನು 9 ವರ್ಷದಿಂದ ನುಡಿಸಿರಿಗೆ ಬರ್ತಾ ಇದ್ದೇನೆ, ನಾನು 8 ವರ್ಷದಿಂದ ಬರ್ತಾ ಇದ್ದೇನೆ, 7 ವರ್ಷದಿಂದ ಬರ್ತಾ ಇದ್ದೇನೆ ಅಂತ ಹೇಳುವುದು. ಪ್ರತಿಯೊಬ್ಬರು ಈ ನುಡಿಸಿರಿಯ ವಿಷಯವನ್ನು ಕೇಳಿದ ಕೂಡಲೇ ಒಂದು 100 ರೂಪಾಯಿಯ ಬೀಡಿಯನ್ನು ನಮಗೆ ಆಶ್ಚರ್ಯ ಆಗ್ತಾ ಇದೆ. ತುಮಕೂರು, ಮಂಡ್ಯ, ಮೈಸೂರು, ತೀರ್ಥಹಳ್ಳಿ, ಶಿವಮೊಗ್ಗ, ಗದಗ, ದಾವಣಗೆರೆ, ಧಾರವಾಡ, ಆಮೇಲೆ ಈಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ಎಲ್ಲ ಜಿಲ್ಲೆಗಳಿಗೂ ಪ್ರವಾಸ ಮಾಡೋದ್ರ ಜೊತೆ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೆ ಹೋಗಬೇಕು. ಅದಲ್ಲದೆ ಪ್ರದೇಶಗಳಲ್ಲೂ ಹೋಗಿ ನಮ್ಮ ಒಂದು ರೀತಿಯ ಸಂಘಟನೆಗಳನ್ನು ಮಾಡಬೇಕೆಂಬ ಉದ್ದೇಶದಿಂದ ಈ ಸಲ ಜನವರಿಯಲ್ಲಿ ದುಬೈ, ಅಬುಧಾಬಿ, ಮಸ್ಕತ್, ಬಹ್ರೇನ್ಗಳಿಗೆ ಹೋಗಲಿಕ್ಕೆ ಈಗಾಗಲೇ ಎಲ್ಲವೂ ಪೂರ್ವ ತಯಾರಿಗಳು ಆಗ್ತಾ ಇದೆ. ಸುಮಾರು 100 ಮಕ್ಕಳು ಇಲ್ಲಿಂದ ಅಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಬರಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಮೊನ್ನೆಂತೂ ಪ್ರತಿ ಕಡೆಗೆ ಹೋದಾಗ ಪ್ರತಿ ನುಡಿಸಿರಿ ಘಟಕಗಳ ಉದ್ಘಾಟನೆ ಆಗ್ತಿರುವಾಗ ಒಂದು 5-6 ಸಾವಿರ ಜನ ಒಟ್ಟಾಗುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಮೊನ್ನೆ ಶಿವಮೊಗ್ಗದ ಒಂದೇ ಊರಿನಲ್ಲಿ ನಾವು ಹೋದಾಗ ಅಲ್ಲಿ 8,500 ಚೇರ್ಗಳನ್ನು ಇಟ್ಟುಕೊಂಡು ಇವತ್ತೊಂದು 10,000 ಜನ ಸೇರುವಾಗ ನಮ್ಮ ನುಡಿಸಿರಿ ಉದ್ಘಾಟನೆ ಆಗುವ ಸಮಾರಂಭಕ್ಕಿಂತಲೂ ಬಹಳ ಅದ್ಧೂರಿಯಾಗಿ ಆಗುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಇದರ ಹಿಂದೆ ನಾನು ಹೇಳುವಂಥ ಮಾತಿಷ್ಟೇ, ನೀವಿಟ್ಟಂತಹ ಪ್ರೀತಿ ವಿಶ್ವಾಸಗಳಿಗೆ ನಾನು ಬಹಳ ಋಣಿಯಾಗಿದ್ದೇನೆ. ಸಿರಿಗನ್ನಡದ ಈ ದೇಶ ಇಷ್ಟೇ ಇರೋದು, ಇದಕ್ಕಿಂತ ವಿಶಾಲ ಅಲ್ಲ. ಆದರೆ ನಮ್ಮ ಹೃದಯ ವಿಶಾಲವಾಗೋದಕ್ಕೆ ಸಾಧ್ಯ. ಮತ್ತು ಇಲ್ಲಿಯ ಸಿರಿವಂತರು ಶ್ರೀಮಂತರಲ್ಲ, ಸಿರಿವಂತರು ಇಂತಹ ಸಭೆಯನ್ನು ಮಾಡೋದರಿಂದ ಕನ್ನಡ ನಾಡಿಗೆ, ಕನ್ನಡಿಗನಿಗೆ ಕಾವೇರಿಯನ್ನು ಗೋದಾವರಿವರೆಗಿರುವ ನಾಡಿನಲ್ಲಿ ಇರೋದೇ ಇಡೀ ಪ್ರಪಂಚದಲ್ಲಿದ್ದ ಹಾಗೆ ಅಂತ ಭಾಸವಾಗುವಾಗ ಇವತ್ತಾಗಿದೆ. ನಾನು ಮತ್ತು ನಾನು ನಿಜಾರ್ ಅಂತೀನಿ, ಯಾಕೆಂದರೆ ನಾವು ಒಟ್ಟಿಗೆ ಬೆಳೆದವರು. ಅದೇನು ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ಇರುವ ಈ ಕನ್ನಡದಲ್ಲಿ ಪ್ರಪಂಚ ಪ್ರತಿಫಲಿಸುತ್ತೆ ಮತ್ತು ಪ್ರಪಂಚದಲ್ಲಿ ಕನ್ನಡ ಪ್ರತಿಫಲಿಸುತ್ತೆ. ನಾವು ಗೋವಿನ ಹಾಡಿನಲ್ಲಿ ಅದನ್ನು ಕೇಳ್ತೀವಿ, ಧರಣಿ ಮಂಡಲ ಮಧ್ಯದೊಳಗೆ ಇರುವ ಕನ್ನಡ ನಾಡು. ನಮ್ಮ ಕವಿ ಕನ್ನಡ ನಾಡನ್ನು ಧರಣಿ ಮಂಡಲ ಮಧ್ಯದಲ್ಲಿ ಬರೀಬೇಕು, ಅಥವಾ ಫ್ರೆಂಚಲ್ಲಿ ಬರೀಬೇಕು, ಅಥವಾ ಜರ್ಮನಲ್ಲಿ ಬರೀಬೇಕು. ಆದರೆ ಈ ಉಳಿದ ಎಲ್ಲ ಭಾಷೆಗಳಲ್ಲಿ ಒಂದು ಪ್ರದೇಶಕ್ಕೆ ಮಾತ್ರ ವಿಶಿಷ್ಟವಾದನ್ನು ಬರೀಬೇಕು. ಆದರೆ ನಮ್ಮ ಭಾಷೆ ನಮ್ಮ ಭಾಷೆಯಾಗಿ ಬರುತ್ತೆ. ಆದ್ದರಿಂದ ನಮ್ಮ ಹಿರಿಯರೆಲ್ಲ ಏನು ಹೇಳಿದ್ರು,
ನೀವು ವಿಚಾರದ ಗ್ರಹಣಕ್ಕಾಗಿ ಇಂಗ್ಲೀಷನ್ನು ಓದಿ, ಆದರೆ ಒಂದು ವಿಚಾರವನ್ನು ನಿಜವಾಗಿ ಕಲಿಯಲಿಕ್ಕೆ, ಸ್ವಂತ ವಿಚಾರ ಮಾಡಲಿಕ್ಕೆ ನಿಮ್ಮ ಮಾತೃಭಾಷೆಯನ್ನೇ ಉಪಯೋಗಿಸಿ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಇಲ್ಲಿ ಕೊಂಕಣಿ ಇದೆ, ಕನ್ನಡ ಇದೆ, ಆಮೇಲೆ ಮುಸ್ಲಿಮರ ಒಂದು ಭಾಷೆ ಇದೆ. ಎಲ್ಲ ಭಾಷೆಗಳ ನಡುವೆ ಕನ್ನಡವೂ ಇದೆ. ಕನ್ನಡವು ಎಷ್ಟು ಪ್ರಭಾವಶಾಲಿಯಾಗಿದೆ ಅಂದರೆ, ಇತ್ತೀಚೆಗೆ ನಾನು ಓದಿದೆ, ಇದು ತುಳುನಾಡು ಆದ್ರೂ ಇಲ್ಲಿ ಯಕ್ಷಗಾನ ಇರೋದರಿಂದ ಕನ್ನಡದ ಮಾತುಗಾರಿಕೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಎಲ್ಲ ಜಿಲ್ಲೆಗಿಂತಲೂ ಹೆಚ್ಚು ಮುಂದಿದೆ. ಅದು ಮಾತುಗಾರಿಕೆ. ಇನ್ನೊಂದಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅದನ್ನು ಆಳ್ವಾಸ್ ನುಡಿಸಿರಿ ಎತ್ತಿ ತೋರಿಸಬೇಕಾದ ವಿಷಯ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ನಮ್ಮಲ್ಲಿ ಹೊಸ ಕನ್ನಡ ಸಾಹಿತ್ಯ ಪರಂಪರೆ ಶುರುವಾದಾಗ 3 ರೀತಿಯ ಪರಂಪರೆಗಳು ಶುರುವಾದವು. ಒಂದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಕನ್ನಡದ ವಿದ್ವಾಂಸರು ಇದ್ದರು. ಅದರಲ್ಲೆಲ್ಲ ನಾನು ಇತ್ತೀಚೆಗೆ ಒಂದು 15 ದಿವಸದಿಂದ ಸೇಡಿಯಾಪ್ ಕೃಷ್ಣ ಭಟ್ರನ್ನೇ ಓದ್ಕೊಂಡು ಕೂತಿದ್ದೀನಿ. ನನಗೆ ಜಗತ್ತಿನ ಅತ್ಯುತ್ತಮ ಚಿಂತಕರ ನಡುವೆ ಈ ಸೇಡಿಯಾಪನು ಒಬ್ಬ ಅಂತ ಅನಿಸುವಷ್ಟು ಅನಿಸಿದೆ. ಸೇಡಿಯಾಪು ಅವರಿಗೆ ನಮ್ಮ ಶತಾಯುಷಿಗಳು ಗೊತ್ತಿದ್ದರು, ಅವರ ಬಗ್ಗೆನೂ ಬರೀತಾರೆ. ಮತ್ತು ಸದ್ಯತನ, ಆ ಸದ್ಯತನ ಆಧುನಿಕ ಸಾಹಿತ್ಯ ಮಾಡುತ್ತೆ. ನಿಜಾರ ಮಾಡ್ತಾರೆ, ಅದನ್ನು ಕಂಬಾರ ಮಾಡ್ತಾರೆ. ಕನ್ನಡವನ್ನು ನೀವು ಹೀಗೆ ಬಿಟ್ಟರೆ ಈ ರೇಡಿಯೋಗಳಿಗೆ ಮೂರ್ತಿಗಾಗಿ ಮುಗಿದ ಕೈಯು ಗುಡಿಗೂ ಸಲ್ಲುವಂತೆಯೇ ಎಲ್ಲ ಒಂದೆಂಬಂತೆಯೇ. ಮೂರ್ತಿಗಾಗಿ ಮುಗಿದ ಕೈಯು ಗುಡಿಗೂ ಸಲ್ಲುವಂತೆಯೇ ಎಲ್ಲ ಒಂದೆಂಬಂತೆಯೇ. ಹಾಡಲಾಗಿ ಜನವು ನನ್ನ ಕವಿಯೆಂದು ಕರೆದಿದೆ, ಹಾಡಲಾಗಿ ಜನವು ನನ್ನ ಕವಿಯೆಂದು ಕರೆದಿದೆ. ತಾಯೇ, ಕನ್ನಡ ತಾಯೇ, ನಿನ್ನ ಹೆಸರು ಮರೆಗಿದೆ, ನಿನ್ನ ಹೆಸರು ಮರೆಗಿದೆ. ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಈ ಮಾತಿನೊಂದಿಗೆ ನನ್ನ ಅಧ್ಯಕ್ಷೋಪನ್ಯಾಸದ ಸಂಕ್ಷಿಪ್ತ ರೂಪವನ್ನು ನಿಮ್ಮ ಮುಂದೆ ಇಡಲು ಬಯಸ್ತೇನೆ. ಇಟ್ಟ ವ್ಯಕ್ತಿತ್ವದ ಎಂಥ ಒಂದು ರೀತಿಯ ಎದುರಿಸಿನಲ್ಲೂ ಕೂಡ ವಿಜಯಿಯಾಗಿ ಬರುವಂಥ ಧೈರ್ಯವನ್ನು, ಸ್ಥೈರ್ಯವನ್ನು ಈ ವಯಸ್ಸಲ್ಲೂ ಕಾಪಾಡ್ಕೊಂಡು ಬಂದಿರುವಂಥ ನಮ್ಮ ಹಿಂದಿನ ಕಾಲದಿಂದ ಮಲೆನಾಡಿನಂತೆಯೇ ನಿಸ್ಸೀಮ ನಿಸರ್ಗ ನಿಜಾಮಿಕೆಯ ನೆಲವೀಡಾದ ಈ ಅಚ್ಚ ಪ್ರಾಶಸ್ತ್ಯದ ಪರಮಾದ್ಭುತ ಕ್ರಮಗಳ ಬಗೆಗಿನ ಪ್ರಸ್ತಾವವನ್ನು ಮುಗಿಸುತ್ತೇನೆ. ಕನ್ನಡ ಮನಸ್ಸು ಜನಪರ ಚಳವಳಿಗಳು ಎನ್ನುವ ವಿವೇಚನೆಯ ಮುಖ್ಯ ವಿಷಯದ ಅರ್ಥೈಕೆಯ ಪ್ರಯತ್ನ ಗಂಭೀರ ಆಲೋಚನೆಗೆ ಪ್ರೇರಿಸುವಂಥದ್ದು. ಈ ತಲೆಬರಹದ ಮೊದಲಿನ ಅರ್ಥದ ಪರಿಕಲ್ಪನೆಯಾಗಿರುವ ಮನಸ್ಸು ವೈಜ್ಞಾನಿಕ ನೆಲೆಯ ವಿಶ್ಲೇಷಣೆಗೆ ಪ್ರಚೋದಿಸುವಂಥದ್ದು. ಅದಕ್ಕೆ ಸೂತ್ರಪ್ರಾಯವಾದ ಸಮಂಜಸ ಲಕ್ಷಣ ವಿವರಣೆಯಾಗಲಿ ಅಥವಾ ಇತರ ಭೌತಿಕ ವಸ್ತುಗಳ ಹಾಗೆ ಕರಾರುವಾಕ್ಕಾದ ತಿಳುವಳಿಕೆಯಾಗಲಿ ಇಲ್ಲ. ವಿಜ್ಞಾನ ಇಷ್ಟೊಂದು ಮುಂದುವರಿದಿದ್ದರೂ ಅದರ ಸ್ವರೂಪ ಅಥವಾ ಕ್ರಿಯಾವಿಧಾನದ ತಪಶೀಲುಗಳು ಮನುಷ್ಯನ ಪಾಲಿಗೆ ಕಗ್ಗಂಟಾಗಿಯೇ ಉಳಿದಿವೆ. ವಿಷಯದ ಸಮಾಲೋಚನೆಯ ಸೌಲಭ್ಯದ ಸಲುವಾಗಿ ಮನಸ್ಸು ಎಂಬುದರ ಲೋಕರೂಢಿಯ ಸ್ಥೂಲಾರ್ಥದ ಚೌಕಟ್ಟಿಗೆ ಇರಬೇಕಾದದ್ದು ಸೂಕ್ತವೆನ್ನಿಸುತ್ತದೆ. ಅಂದರೆ ಸಂಕಲ್ಪ, ಇಚ್ಛಾಶಕ್ತಿ, ಸ್ವಭಾವ, ಗುಣ ತದಿತರ ನೆಲೆಗಟ್ಟಿನಲ್ಲಿ ಇದನ್ನು ಚಿಂತಿಸಬೇಕಾಗುತ್ತದೆ. ಮೂಲತಃ ಕನ್ನಡಿಗರು ಸಮನ್ವಯ, ಸರ್ವಾನುನಯ ಮತ್ತು ಸಹಜೀವಿಗಳೊಂದಿಗೆ ಸಹನೆಯಿಂದ ಸಹಕರಿಸಿಕೊಂಡು ಹೋಗುವ ಹುಟ್ಟು ಸ್ವಭಾವದವರು. ಇದರಿಂದ ಒಂದು ಸೌಹಾರ್ದದ ಹದ ಮತ್ತು ಮಾಗು ಮೈಗೂಡಿಕೊಂಡಿದೆ. ಜೋಗದ ದೀಪ್ತಿಮಂತ ಸಿರಿಯಂತಹ, ತುಂಗೆಯ ಸುಸಮೃದ್ಧತೆ ತುಂಬುತ್ತೇನೆಯಂತಹ,
ಸಹ್ಯಾದ್ರಿಯ ರಾಮಣೀಯಕ ಎತ್ತರದ ಲೋಹದ ಹಾಗೂ ಹೊನ್ನು ಮತ್ತಿತರ ಖನಿಜಗಳ ಹೊಳಪಿನಂತಹ ಶ್ರೀಗಂಧ ಹೆತ್ತೇಗಗಳ ನಿತ್ಯ ಹರಿದ್ವರ್ಣದಂತಹ ಸರ್ವೋಪಕಾರಿ ಮತ್ತು ಸುಸಂಪನ್ನ ಅಂತರಂಗ ಹಾಗೂ ಜೀವನಾದರ್ಶದ ವಿಶಿಷ್ಟತೆ ಕನ್ನಡ ಜನಪದದ್ದು. ಹಾಗೆಯೇ ಹಲವುಗಳಲ್ಲಿ ಕವಲಾಗದ, ಕುಲವೆನ್ನುವುದರಲ್ಲಿ ಸೇರಿ ಹೋಗದ ಮತ್ತು ಭೇದದೆಣಿಕೆಯ ಇಲ್ಲವೇ ಕುತ್ಸಿತ ಕರುವುಗಳ ಜೀವಿತ ರೀತಿಯಲ್ಲ. ಈ ಮಾತು ಭಾವಾತಿರೇಕದ ಅಭಿಮಾನೋದ್ಗಾರವಲ್ಲ, ಸಮಷ್ಟಿ ಸಲ್ಲಕ್ಷಣದ ಸತ್ಯಸ್ಥಿತಿಯ ಉವಾಚ. ಈ ಗುಣಾತಿಶಯವೇ ಕನ್ನಡಿಗರಿಗೆ ಮುಳುವಾಗಿದ್ದರೂ ಇಂತಹ ಸದ್ಗುಣಗಳ ದಟ್ಟೈಕೆ ಮತ್ತೆ ಯಾರಲ್ಲೂ ಅನುಭವ ವೇದ್ಯವಾಗದಿರುವುದು ಸತ್ಯ ಸಂಗತಿ. ಇನ್ನು ಈ ಚರ್ಚೆಯ ಉತ್ತರಾರ್ಧದ ಬಹಿರಂಗ ಸ್ವರೂಪದ ಜನಪರ ಚಳವಳಿಗಳ ಪರಿಶೀಲನೆಗೆ ಬರೋಣ. ಚಳವಳಿ ಎನ್ನುವುದು ಜನತೆಯ ಸಾಮೂಹಿಕ ಸಂಕಲ್ಪದ ತೀವ್ರ ಅಭಿವ್ಯಕ್ತಿ, ಈಡೇರಿಕೆಗಳ ಪ್ರಯತ್ನಶೀಲ ಪ್ರವೃತ್ತಿಯ ಪ್ರತೀಕ. ಅದು ಮಾನವ ಸಮಾಜದ ಜೀವಂತವಾದ ಕ್ರಿಯಾತ್ಮಕ ಎಚ್ಚರದ ಮತ್ತು ನ್ಯಾಯ ಪ್ರಾಪ್ತಿಯ ಚಿರಂತನ ಚಲನವಲನ ಕ್ರಿಯೆ. ಮನುಷ್ಯರ ಅಪರಾಧೀನ ಜೀವನದ ಸೌಖ್ಯ ಸಮಾಧಾನಗಳ, ಸ್ವಾಸ್ಥ್ಯ ಸ್ವಾಭಿಮಾನಗಳ ಸ್ಥಾಪನೆಗಾಗಿ ಅಕ್ರಮ ಮತ್ತು ಬಲೋದ್ಬಂದಿಯ ದೆಸೆಯಿಂದ ವಂಚಿತವಾದ ಸೌಕರ್ಯ ಅವಕಾಶಗಳ ಮರುಪಡೆಯುವಿಕೆಗಾಗಿ ಸಮುದಾಯವೊಂದು ಸಂಘಟಿತವಾಗಿ ಪ್ರತಿಭಟಿಸುವ ಅನನ್ಯ ವಿಧಾನವೇ ಚಳುವಳಿ. ಅದು ಹೆಚ್ಚು ವ್ಯಾಪಕವೂ ರಾಷ್ಟ್ರವೊಂದರ ಜನಾಂಗದ ಆದ್ಯಂತ ಪ್ರತಿಕ್ರಿಯಾ ರೂಪಿಯೂ ಆದಾಗ ಆಂದೋಲನ ಎನ್ನಿಸಿಕೊಳ್ಳುತ್ತದೆ. ಆ ಜನ್ಮ ಹಕ್ಕೆನ್ನುವ ಭೂಪ್ರದೇಶ, ಸಂಪನ್ಮೂಲ, ಭಾಷೆ, ಸಂಸ್ಕೃತಿ ಇತ್ಯಾದಿಗಳ ಭದ್ರತೆ ಮತ್ತು ಸಂಪನ್ನತೆಗಳಿಗಾಗಿ ಕೆಲವು ಪ್ರಜ್ಞಾಶೀಲರ ಮಾರ್ಗದರ್ಶನದಲ್ಲಿ ಜನಸಮೂಹ ಒಂದುಗೂಡಿ ನಡೆಸುವ ಸಂಘಟಿತ ಹೋರಾಟವೇ ಚಳುವಳಿ. ಇದರ ಯಶಸ್ಸಿನಿಂದ ಮೇಲರಿಮೆ, ಹೆಮ್ಮೆಯ ಹೆಚ್ಚಳ, ಸಾಫಲ್ಯ, ಸಾರ್ಥಕ್ಯದ ಧನ್ಯಭಾವ ಉತ್ಕರ್ಷಿಸುವುದಲ್ಲದೆ ಇದು ಭವಿಷ್ಯದ ಆಶೋತ್ತರಗಳಿಗೆ, ಪುರೋಭಿವೃದ್ಧಿಗೆ ತಳಹದಿಯಾಗುತ್ತದೆ. ಯಾವುದೇ ಜನಪರ ಹಿತೋದ್ದೇಶದ ಹೋರಾಟ ಸಾಮಾಜಿಕ ವಾಸ್ತವದ ನೆಲೆಯ ಐಹಿಕ ಏಳಿಗೆಗಷ್ಟೇ ಸೀಮಿತವಾಗದೆ ಭಾವಾತ್ಮಕ ಭೂಮಿಕೆಯಲ್ಲೂ ಗಮನಾರ್ಹವಾಗಿ ಕಾರ್ಯಶೀಲವಾಗುವುದನ್ನು ಮನುಷ್ಯೇತಿಹಾಸ, ಅದರಲ್ಲೂ ನಮ್ಮ ಸಾಹಿತ್ಯ ಮನದಟ್ಟು ಮಾಡಿಸುತ್ತದೆ. ಕನ್ನಡದ ಪ್ರಾಚೀನ ಕವಿಗಳ ಭಾಷೆ, ಛಂದಸ್ಸು, ವಸ್ತು ಹಾಗೂ ಅಭಿವ್ಯಂಜನೆಗಳ ಬಗೆಗಿನ ವಿದ್ವತ್ಸೀಮಿತ ಚರ್ವಿತ ಚರ್ವಣತೆಯನ್ನು ಅಳ್ಳಕವಾದ ಧರ್ಮೀಯ ಹಾಗೂ ಆಸ್ಥಾನ ಸಂಪ್ರೀತ್ಯರ್ಥದ ನಮ್ಮ ಅಪೂರ್ವ ದಾಸ ಸಾಹಿತ್ಯ ಪರಂಪರೆಯ ದೇಣಿಗೆಯು ಪ್ರಶಂಸನೀಯವಾಗಿದೆ. ಚಳವಳಿ ಕೆಲವರಲ್ಲಿ ಇದನ್ನು ಮನಗಂಡಿದ್ದೇವೆ, ಎಲ್ಲ ಚಳವಳಿಗಳಲ್ಲ. ಬೇರೆ ಬೇರೆ ಸ್ವಭಾವ ಮನೋಭಾವಗಳ ಒಕ್ಕೂಟದ ಪರಿಣಾಮವಾಗಿ ವ್ಯಕ್ತಿಗತವಾದ ಆಮಿಷವಶ ದೌರ್ಬಲ್ಯದ ಫಲವಾಗಿ ಚಳವಳಿಯೊಂದು ಧಾತುವಿಕಲಗೊಂಡು ದಿಕ್ಕೆಟ್ಟು ಕರ್ತವ್ಯಮುಖಿಯಾಗುವ ನಿದರ್ಶನಗಳು ನಮ್ಮ ಮುಂದಿವೆ. ಜಾತಿ, ಧರ್ಮ, ರಾಜಕೀಯ, ಪ್ರಾದೇಶಿಕ ಭೇದಭಾವ, ಗುಂಪುಗಳಿತನ ಮತ್ತು ಸ್ವಪ್ರತಿಷ್ಠೆಯ ನಿಮಿತ್ತ ಸದುದ್ದೇಶ ಹಾಗೂ ನ್ಯಾಯಯುತವಾದ ಸಂಘಟನೆ ಶಿಥಿಲವಾಗಿ ಅಚಲ ಭರವಸೆ ಕಳೆದ ಅಸಂಖ್ಯ ಜನಸಾಮಾನ್ಯರಿಗೆ ಕಾರ್ಯಸಾಧಕ ವಿವೇಕವಂತ ಮುಂಚೂಣಿಗಾರರು ಮತ್ತವರ ಅಸಂಖ್ಯ ಬೆಂಬಲಿಗರು ತಯಾರಾಗಬೇಕಾದ ಜರೂರು ಇವತ್ತಿನದು ಎಂಬುದು ನಿರ್ವಿವಾದ. ಯಾವುದೇ ಚಳವಳಿ ಕಾಲ ಕಳೆದಂತೆ ಮುಂಚಿನ ನಿಷ್ಠೆ, ಮೊನಚು, ನೇರತೆ, ಶಿಸ್ತುಗಳನ್ನು ಕ್ಷೀಣಿಸಿಕೊಳ್ಳುವುದು ನೋವಿನ ಸಂಗತಿ. ಕನ್ನಡ ಪರ ಚಳವಳಿ ಸಾವಯವತೆಯ ಸಕಲ ಸಮಸ್ಯೆಗಳ ಸಮಗ್ರ ಸಂಕೇತ. ಭಾಷಿಕ, ಸಾಂಸ್ಕೃತಿಕ, ಸಾಮಾಜಿಕ ಸಂಗತಿಗಳ ಹಕ್ಕೊತ್ತಾಯದ ತೀವ್ರತೆಯ ಮತ್ತು ತಡೆಯಿರದ ಮುನ್ನಡೆಯ ಚೈತನ್ಯಶೀಲ ಸಂಘಟನೆ. ಈ ಸಮಸ್ಯೆಗಳ ಪರಿಹಾರದಲ್ಲಿ ಯಾವೊಂದು ಅಸಫಲವಾದರೂ ಇತರ ಎಲ್ಲವಕ್ಕೂ ಪೂರ್ಣ ತಟ್ಟಿದಂತೆಯೇ. ಇದರ ಜಾರಾಗುವ ಪ್ರಯತ್ನದಲ್ಲಿ ಪರೀಕ್ಷಾ ರೂಪದ ಘಟ್ಟ ಒಂದು ಚಳವಳಿ. ನಮ್ಮ ನಾಡಿನ ಹಲವು ಅತ್ಯುನ್ನತ ಧ್ಯೇಯಾದರ್ಶದ ಸಮಷ್ಟಿ ಕಲ್ಯಾಣಕಾರಿ ಚಳವಳಿಗಳು ಎಡವಿರುವುದು, ಜನತೆಯ ವಿಶ್ವಾಸವನ್ನು ಕಳೆದುಕೊಂಡಿರುವುದು, ನೆಲಕಚ್ಚಿರುವುದು ಇಂತಹ ಸಂದಿಗ್ಧ ಅವಸ್ಥೆಯಲ್ಲಿ. ಚಳವಳಿಗಿನ ಬಗೆಗಿನ ಇನ್ನೊಂದು ನಿಟ್ಟಿನ ನೋಟವು ಆಲೋಚನಾರ್ಹ. ಯಾವುದೇ ಚಳವಳಿ ತನ್ನ ತಾರುಣ್ಯಾವಸ್ಥೆಯಲ್ಲಿ ಹುಮ್ಮಸ್ಸಿನ, ಉತ್ಸಾಹದ ಹುಚ್ಚುನೆರೆಯಾಗಿ ಅಪೇಕ್ಷೋನ್ಮುಖರಾಗಲು ಸಮುದಾಯವನ್ನು ಪ್ರಚೋದಿಸದಿದ್ದರೆ ಅದು ಅರೆ ಯಶಸ್ವಿ ಎಂದೇ ಭಾವಿಸಬೇಕು. ಚಳವಳಿ ಏನಿದ್ದರೂ ಜನಪದದ ಮನಸ್ಸಿಗೆ ಕವಿದಿರುವ
ವಿಸ್ಮೃತಿ ಅಲಕ್ಷ್ಯಗಳ ಬೂದಿಯನ್ನು ಕೊಡವಿ ಸುಪ್ತ ಜಾಗೃತಿಯ ಕೆಂಡ ಸಾಧ್ಯ. ನಾಡು ನುಡಿ ನಾಡವರ ನಡುವಣ ವಿಶೇಷತೆಯೊಂದನ್ನು ಕವಿರಾಜ ಮಾರ್ಗಕರ್ತ ನಮಗೆ ಅವರು ವಿಜಯನೋ ಅಥವಾ ನೃಪತುಂಗನೋ ಅದರ ಬಗ್ಗೆ ಇನ್ನೂ ಒಂದು